ಹಲೋ ಮೈ ಲವ್ಲಿ ಫ್ಯಾಮಿಲೀಸ್, ಶುಭೋದಯ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅವರ್ ಚಾನಲ್ ಅಂತ ಏನೇ ಕೇಳ್ತಾ ಇದ್ದೀನಿ ಅಂದರೆ, ಈ ಚಾನಲ್ ಮಾಡಿರೋದು ನಾನು ನನಗೋಸ್ಕರ ಅಲ್ಲ, ನಿಮಗೋಸ್ಕರನೂ ಕೂಡ. ಸೊ ಅದಕ್ಕೆ ಅವರ್ ಚಾನಲ್ ಅಂತ ಹೇಳಿದೆ. ಇವತ್ತು ನಾನು ಆಚೆ ವಾಕ್ ಹೋಗಲಿಕ್ಕೆ ಆಗಲಿಲ್ಲ, ಸೊ ಅದಕ್ಕೆ ಟೆರೆಸ್ನಲ್ಲೇ ಒಂದು 20 ನಿಮಿಷ ವಾಕ್ನ ಮುಗಿಸ್ದೆ. ವಾಕ್ನ ಮುಗಿಸಿ ಆಸನ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಸೈಡ್ ಫ್ಯಾಟ್ನ ಕಡಿಮೆ ಮಾಡುವಂತಹ ಸ್ಟ್ರೆಚಸ್. ಇವಾಗ ನಾನಿಲ್ಲಿ ಪದ್ಮಾಸನದಲ್ಲಿ ಕೂತ್ಕೋತಾ ಇದ್ದೀನಿ. ಯಾರಿಗೆಲ್ಲ ಪದ್ಮಾಸನದಲ್ಲಿ ಕೂರೋದಕ್ಕೆ ಆಗೋದಿಲ್ವೋ ಅವರು ಆರಾಮಾಗಿ ಚಪ್ಪಟ್ಲೆ ಹಾಕ್ಕೊಂಡು ಈ ಸ್ಟ್ರೆಚಸ್ನ ಮಾಡ್ಬೋದು. ಈ ಸ್ಟ್ರೆಚಸ್ ಮಾಡೋದ್ರಿಂದ ಸೈಡ್ ಫ್ಯಾಟ್ ಹಾಗೆ ಆರ್ಮ್ ಫ್ಯಾಟ್ನ ಕಡಿಮೆ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಕೈನ ಕೆಳಗಡೆ ತಾಕಿಸ್ಕೊಂಡು ನಾವು ಈ ಸ್ಟ್ರೆಚಸ್ನ ಮಾಡೋದ್ರಿಂದ ನಮ್ಮ ಸೈಡ್ ಫ್ಯಾಟ್ ಬೇಗನೆ ಕಡಿಮೆ ಆಗುತ್ತೆ. ನನಗೆ ಮುಂಚೆ ಟಯರ್ ಥರ ಸ್ಟೊಮಕ್ ಇತ್ತು, ಸೊ ಸೈಡ್ನಲ್ಲಿ ನನಗೆ ಇವಾಗ ಈ ಥರ ಸ್ಟ್ರೆಚಸ್ನ ಮಾಡಿ ನನಗೆ ಕಡಿಮೆ ಆಗಿದೆ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನಾನು ಈ ಸ್ಟ್ರೆಚಸ್ನ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು 2 ನಿಮಿಷ ಮಾಡಿ ಡೈಲಿ. ಯಾರಿಗೆಲ್ಲ 2 ನಿಮಿಷ ಮಾಡಲಿಕ್ಕೆ ಆಗೋದಿಲ್ವೋ ಸ್ಟಾರ್ಟಿಂಗ್ನಲ್ಲಿ 5 ಸಲ ಒಂದೊಂದು ಸೈಡಿಂದ ಸ್ಟಾರ್ಟ್ ಮಾಡಿ. ಆಟೋಮ್ಯಾಟಿಕ್ಕಾಗಿ ಮಾಡ್ತಾ ಮಾಡ್ತಾ ನಿಮಗೇನೆ ಅಭ್ಯಾಸ ಆಗುತ್ತೆ. ನೋಡಿ, ನಂತರದಲ್ಲಿ ನಾನಿವಾಗ ಮತ್ತೊಂದು ಸ್ಟ್ರೆಚ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ 2 ಕಾಲುಗಳನ್ನು ಅಗಲ ಮಾಡಿ, ನಿಮ್ಮ ಕೈಯಲ್ಲಿ ಎಷ್ಟು ಕಾಲನ್ನ ಸರಿಸೋಕ್ಕಾಗುತ್ತೋ ಅಷ್ಟು ದೂರ ಇಟ್ಕೊಳ್ಳಿ. ಈ ರೀತಿಯಾಗಿ ನೀವು ನಿಮ್ಮ ರೈಟ್ ಹ್ಯಾಂಡ್ ಏನಿದೆ, ರೈಟ್ ಹ್ಯಾಂಡನ್ನು ನಿಮ್ಮ ಬೆರಳಿಗೆ ತಾಗಿಸೋ ಥರ ಟಚ್ ಮಾಡಿ, ಹಾಗೆ ಇನ್ನೊಂದು ಕೈಯಲ್ಲಿ ಸ್ಟ್ರೆಚ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸೈಡ್ ಫ್ಯಾಟ್ ಹಾಗೆ ಆರ್ಮ್ ಫ್ಯಾಟ್ ಮತ್ತು ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ಅಷ್ಟೇ ನೀವು ಡೈಲಿ 2 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. 21 ದಿನದಲ್ಲಿ ನಿಮ್ಮ ಸೈಡ್ ಫ್ಯಾಟ್ ಕಡಿಮೆ ಆಗುತ್ತೆ. ಮತ್ತು ಇವಾಗ ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಈಸಿಯಾಗಿ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೊಳ್ಳುವಂತಹ ವೆಯ್ಟ್ ಲಾಸ್ ಸ್ಮೂತಿನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬನಾನಾ ತೊಗೊಂಡಿದ್ದೀನಿ, ಹಾಗೆ 1/2 ಕಪ್ ಅಷ್ಟು ಮಿಲ್ಕ್ ಆ್ಯಂಡ್ 2.5 ಸ್ಪೂನ್ ಅಷ್ಟು ಓಟ್ಸ್, ಹಾಗೆ ಡಾಬರ್ ಹನಿ ಸ್ವೀಟ್ಗೋಸ್ಕರ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಈಗ ಒಂದು ಜಾರಿಗೆ ಹಾಕ್ಕೊಳ್ಳೋಣ. ಓಟ್ಸ್ನಲ್ಲಿ ನಮಗೆ ಬೇಕಾದಂತಹ ನ್ಯೂಟ್ರಿಷನ್ಸ್ ಕಂಟೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ, ಹಾಗೆ ಫೈಬರ್ ಕೂಡ ತುಂಬ ಜಾಸ್ತಿ ಇದೆ. ಮತ್ತು ಏನಪ್ಪ ಅಂದರೆ, ಓಟ್ಸ್ನಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ನಲ್ಲಿ ಇದ್ದಾಗ ಹೊಟ್ಟೆ ಹಸಿವು ಬೇಗ ಆಗೋದಿಲ್ಲ, ಸ್ಟೊಮ್ಯಾಕ್ ಫುಲ್ಫಿಲ್ಲಿಂಗ್ ಅಂತ ಅನಿಸುತ್ತೆ. ಹನಿ ಬಂದು ಆಪ್ಷನಲ್. ನೀವು ಸ್ವೀಟ್ ಬೇಕು ಅಂತ ಹೇಳಿದ್ರೆ ಹನಿನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ನಾನು ಆ್ಯಕ್ಚುಲಿ ಎಲ್ಲ ಸ್ಮೂತಿಗೂ ಹನಿನ 1 ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ತೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಸ್ಮೂತಿ ರೆಡಿ ಆಗುತ್ತೆ. ಇದನ್ನು 1 ಕಪ್ ಅಷ್ಟು ತೊಗೊಂಡ್ರೆ ನಮ್ಮ ಸ್ಟೊಮ್ಯಾಕ್ ಫುಲ್ಫಿಲ್ಲಿಂಗ್ ಅಂತ ಅನಿಸುತ್ತೆ. ಇನ್ನು ಮಧ್ಯಾಹ್ನದ ಊಟದವರೆಗೂ ಇನ್ ಬಿಟ್ವೀನ್ ಏನೂ ತಿನ್ನಬೇಕು ಅಂತಲೂ ಕೂಡ ಅನಿಸೋದಿಲ್ಲ. ನೀವು ಕೂಡ ಈ ಸ್ಮೂತಿನ ಟ್ರೈ ಮಾಡಿ. ಬ್ರೇಕ್ಫಾಸ್ಟಿಗೆ ಈ ರೀತಿಯಾದ ಪ್ರೋಟೀನ್ ರಿಚ್ ಫುಡ್ಡನ್ನು ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.